ಇದೇ ವಿಷಯ ಹೇಳ್ತಾರೆ. ಈಗ ಒಂದು ಪ್ರಸಂಗ ಬಂತು, ಕಥೆ ಹೇಳ್ತಾ ಹೇಳ್ತಾನೆ ಅದ್ರ ಅಂತರಾರ್ಥವನ್ನು ಎಲ್ಲಿ ನಮಗೆ ಅರ್ಥ ಆಗಲ್ಲ ಅಂತ ತಿಳಿಸ್ತಾರೆ ನಮಗೆ. ಅಂದ್ರೆ ಆ ಕೇಳಲ್ಲಿ ಇದ್ದವರಿಗೆ ಏನು ಅರ್ಥ ಆಗೋದಿಲ್ಲ. ಕೇಸ್ ಬೇರೆ. ಪ್ರತ್ಯಬ್ಧ ಯಜ್ಞಕೃ ಸಮ್ಯಕ್ ಮಹಾಶಾಲ, ಒಂದು ಶಾಲರು ಮಹಾಶಾಲರು ಅಂತ ಕರೀತಾರೆ. ನಾವು ಪಾಠಶಾಲೆ ಅಂತೀವಲ್ಲ ಹಾಗೆ ಶಾಲರು. ಒಬ್ಬ ವಿದ್ಯಾರ್ಥಿ ಓದಿದ, ಸ್ಕೂಲ್ ಓಪನ್ ಮಾಡಿದ, ಆ ಟೈಪ್ ಪಾಠ ಪ್ರವಚನ ಮಾಡ್ಕೊಂಡೇ ಕರೆಯೋರು. ಮಹಾಶಾಲರು ಅಂತ ಹೆಸರು, ಶಾಲರು ಅಂತ ಹೆಸರು. ಅದಕ್ಕೆ ಅನೇಕ ಅರ್ಥ ಇದೆ ಅಂತ ಒಂದು ಅರ್ಥ ಹೇಳ್ತಾರೆ. ಪ್ರತ್ಯಜ್ಞ ಸಮ್ಯಕ್ ಮಹಾಶಾಲ ಪ್ರಕೀರ್ತಿತ. ಪ್ರತಿ ವರ್ಷ ತಪ್ಪದೇನೆ ಯಜ್ಞ ಮಾಡ್ತಾರಲ್ಲ ಅವರಿಗೆ ಮಹಾಶಾಲರು ಅಂತ ಕರೀತಾರೆ. ಮಹಾಶಾಲ ಪ್ರತಿ ವರ್ಷ ಅದೇ, ಪ್ರತಿ ವರ್ಷ ಹೋಮ, ಪ್ರತಿ ವರ್ಷ ಬೃಹತಿ ಶಾಸ್ತ್ರ, ಪ್ರತಿ ವರ್ಷ ಹೋಮಾನ ಹೋಮ ಅಂತ ಇದ್ದಾಗೆ ಪ್ರತಿ ವರ್ಷದಲ್ಲೂ ಯಜ್ಞ ಮಾಡ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡೋ ವ್ಯಕ್ತಿಗಳಿಗೆ ಏನಂತ ಕರೀತಾರೆ? ಮಹಾಶಾಲ. ವೇದಾರ್ಥವಿತ್ ಸಮ್ಯಕ್ ಮಹಾಶ್ರೋತ್ರಿಯ ಉಚ್ಯತೆ. ಮಹಾಶ್ರೋತ್ರಿಯ ಅಂತ ಯಾರನ್ನು ಕರೀತಾರೆ ಗೊತ್ತಾ? ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕರೀತಾರ. ಹಾಗೆ ಮಹಾಶ್ರೋತ್ರಿಯ ಅಂದ್ರೆ ಯಾರು ಅಂದ್ರೆ ವೇದಾರ್ಥವಿತ್, ವೇದಾರ್ಥವಿತ್ ಎರಡು ಆಗ್ಬೇಕು. ಅವರಿಗೆ ಮಹಾಶ್ರೋತ್ರಿಯ ಅಂತ ಕರೀತಾರೆ. ಶ್ರೋತ್ರಿಯ ಬ್ರಾಹ್ಮಣ ಅಂದ್ರೆ ಇಂಥವ್ರು. ಯಾಚೆಯ ಶ್ರೋತ್ರಿಯ ಅನ್ನೋ ಅಂದ್ರೆ ಇಂಥವ್ರ ಹೋಗ್ಬೇಕು ಅಂತ. ನಾಲ್ಕು ಎಲ್ಲ ವೇದ, ವೇದ ಅಂದ್ರೆ ಎಲ್ಲ ವೇದ ಅಂತ. 5 ವೇದ, ಪೌರುಷೇಯ ವೇದಗಳಿವೆ, ಮಹಾಭಾರತಾದಿಗಳು. ಕ್ರೀಡಾತ್ಮಕತ್ವ ವ್ಯಾಖ್ಯಂಚ ಸುತೇಜಾತಿ ತೇಜಸ. ಆಮೇಲೆ ಕ್ರೀಡಾತ್ಮಕತ್ವ ವ್ಯಾಖ್ಯಂಚ ಬಹಳಷ್ಟು ಸಲೀಸಾಗಿ ಹೇಳ್ತಾ ಇದ್ರೆ ವ್ಯಾಖ್ಯೆ ವಿ ಅಂತ ಸ್ಪೆಷಲ್. ಸುತೇಜಾಸ್ತಿ ಅತಿ ತೇಜಸ, ಅತ್ಯಂತ ತೇಜಸ್ಸುವಾದ ಸುತೇಜ ಅಂತ ಕರೀತಾರೆ. ಸ್ವರ್ಗಾಧಾರಂ ಶಿರೋ ವಿಷ್ಣೋ ಸರ್ವರೂಪಾತಿ ದರ್ಶನಾತ್ ಚಕ್ಷುಸ್ತು ವಿಶ್ವರೂಪಾಖ್ಯಂ ಆದಾನಾತ್ ಆಯುಷಾವ. ಸುಮ್ಮನೆ ಏನು ಕಾಣಿಸುತ್ತೆ? ಸ್ವರ್ಗಾಧಾರ, ಸರ್ವರೂಪ, ಚಕ್ಷು ಎಲ್ಲ ಹೆಸರು ಹೇಳ್ಬಿಡ್ತಾರೆ. ಎಲ್ಲ ಮುಂಡಿಗೆಗಳವು. ಹಾಗಲ್ಲ, ಚಕ್ಷು ಅಂದ್ರೆ ವಿಶ್ವರೂಪನಾದ ಪರಮಾತ್ಮನ ಚಕ್ಷು ಅಂತ ಕರೀತಾರೆ. ಅದು ಒಳಗಿನ ಅರ್ಥ. ದಾಸರ ಮುಂಡಿಗೆಗಳೆಲ್ಲ ಈ ಸ್ವರೂಪದ್ದೇ ಇರೋದು. ಉಪನಿಷತ್ತು ಅಂದ್ರೆ ಅದೇನೆ, ಅತ್ಯಂತ ಹತ್ತಿರದಲ್ಲಿ ಕೂತು ಕೇಳೋದು ಅಂದ್ರೆ ಕ್ಲೋಸ್ ಆಗಿರ್ಬೇಕು ಅಂತ ಅರ್ಥ. ಬರೀ ಕಿಡಿ ಬಾರಿ ಹೀಟ್ ರೋಡ್ಕೊಳ್ಳೋದಲ್ಲ. ಅದಕ್ಕೆ ಯಾವ ಶಿಷ್ಯ ತುಂಬಾ ಕ್ಲೋಸ್ ಆಗ್ತಾನೆ ಅವರಿಗೆ ರಹಸ್ಯ ಹೇಳ್ತಿತ್ತು. ದ್ರೋಣಾಚಾರ್ಯ ಅರ್ಜುನಿಗೆ ಹೇಳಿದಷ್ಟು ಯಾರಿಗೂ ಹೇಳಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟು ಕ್ಲೋಸ್ ಆಗಿರ್ತದೆ. ಕ್ಲೋಸ್ ಆಗಿದ್ರೆ ಏನು, ಜೊತೆ ಸುಮ್ಮನೆ ಮೆಕ್ಯಾನಿಕಲಿ ಓಡಾಡೋದಲ್ಲ. ಏನು ಬೇಕು ಅರ್ಥ ಮಾಡ್ಕೊಂಡು ಅವ್ರಿಗೆ ಅಷ್ಟು ಮಾಡ್ತಾ ಇದ್ದಿದ್ದಕ್ಕೆ ಅವರು ಅಶ್ವತ್ಥಾಮರಿಗಿಂತ ಜಾಸ್ತಿ ಹೇಳ್ಕೊಟ್ರು. ಅಶ್ವತ್ಥಾಮರ ಮಗ. ಯಾಕೆ ಅರ್ಜುನ ಆ ರೀತಿ ಮನಸ್ಸು ಗೆದ್ದ. ಇದು ಹೊರಗಿನ ಅರ್ಥ, ಒಳಗೆ ಹಾಗಲ್ಲ. ನಿಯತ ಗುರು ಅಲ್ಲಿ ಖುಷಿ ಅಲ್ಲಿದ್ದಾನ. ಆದ್ರಿಂದ ಹಾಗಾಯ್ತು. ಇಲ್ಲಾದ್ರೆ ಬೇರೆ ಆಯ್ತು. ಚಕ್ಷುಸ್ತು ದೊಡ್ಡವರು ಅಶ್ವತ್ಥಾಮ ಅರ್ಜುನ ಅಲ್ಲ. ಆದ್ರೆ ಅರ್ಜುನ ಯಾವ್ದು ಕತ್ರ ಅದ ಅಂದ್ರೆ ಸ್ವರೂಪ ಕಂಟ್ತಾರವ್ರು. ಮೂಲದಲ್ಲೂ ಸ್ವರ್ಗದಲ್ಲಿ ದೇವಗುರು ಅವರು, ಇಲ್ಲೂ ಗುರು, ಇಲ್ಲಿ ದೇವರಾಜ ಆಯ್ತ. ಆ ಕಾಂಟ್ಯಾಕ್ಟ್ ಇತ್ತಲ್ಲ, ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು. ಯಾರ್ಯಾರು ತುಂಬಾ ಕ್ಲೋಸ್ ಆಗಿದ್ರೆ ಜನ್ಮಾಂತರ ಕಾಂಟ್ಯಾಕ್ಟ್ ಇದೆ ಅಂತ. ಇಲ್ಲವರೆ ಆಗ್ಲಕ್ಕೆ ಬರೋ ಸಾಧ್ಯ ಇರೋದಿಲ್ಲ. ದ್ವೇಷ ಇದ್ರು ಹಾಗೆ, ಜನ್ಮಾಂತರ ದ್ವೇಷ ಇರ್ತ ಭಾರಿ ಕಂಡಾಗೆಲ್ಲ ಶಿಕ್ಷೆ ಇಡ್ಬಿಡ್ತಾರೆ. ಎದ್ದು ನೋಡೇ ಇರೋದಿಲ್ಲ ಅವ್ರು. ಯಾಕೋ ನೋಡಿದ ತಕ್ಷಣ ಸಿಟ್ಟು ಬರುತ್ತೆ ಅವ್ರ ಕಂಡ್ರೆ. ಕೆಲವು ನೋಡಿದ ತಕ್ಷಣ ಸಂಭವ ಲೈಕ್ ಅಷ್ಟೇ. ಆದಿತ್ಯಾಖ್ಯಂಚ ಸೂರ್ಯಸ್ಯ ಆಶ್ರಯಂ ಸರ್ವದಾ ಸ್ಮೃತ. ಪರಮಾತ್ಮ ಆದಿತ್ಯ ಶಬ್ದದಿಂದ, ಆದಿತ್ಯೋ ಜ್ಯೋತಿರಾದಿತ್ಯ, ಸ್ವಯಂಭೂ ಜ್ಯೋತಿರಾದಿತ್ಯ. ಆದಿತ್ಯಾಖ್ಯಂ ಸೂರ್ಯಸ್ಯಾಪಿ, ಸೂರ್ಯನಿಗೂ ಆಶ್ರಯವಾಗಿದ್ದಕ್ಕೆ ಆದಿತ್ಯ ಅಂತ ಕರೀತಾರೆ. ಸೂರ್ಯನಿಗೂ ಆಶ್ರಯ ಆಗಿದ್ದಕ್ಕೆ ಮುಖ್ಯ ಆದಿತ್ಯ ಶಬ್ದ ದೇವರಿಗೆ, ಅನಂತರ ಇವರಿಗೆಲ್ಲ. ವಾಯುವಾದಿ ಪ್ರಾಣಶಕ್ಯಂಚ, ವಾಯುವಾದಿ ಪ್ರಾಣಶಕ್ಯಂಚ ಯತ್ತತ್ಕರ್ತ ಹರೇರ್ಯತಃ. ಯಾಕೆ ಎಲ್ಲರಿಗೂ ಮಾಡ್ತಕ್ಕಂಥದ್ದು ಸಾಕ್ಷಾತ್ ಶ್ರೀ ಹರಿಗೆ ಕರ್ತೃತ್ವ, ಬೇರೆಯವರಿಗಿಲ್ಲ. ಪ್ರಾಣಸ್ಥೇನ ಪೃಥಗ್ಧರ್ಥ. ಉಳಿದೇನೇನ್ ನಾವು ಯಾರ್ಯಾರು ಏನೇನ್ ಮಾಡ್ತಾರೆ ಭಗವಂತನ ಸೇವೆ ಎಲ್ಲ ರೀಚ್ ಆಗೋದು ಯಾರಿಂದ? ಪರಮಾತ್ಮನಿಗೆ ವಾಯುದೇವರಿಂದ. ವಾಯುದೇವರ ಮೂಲಕನೇ ಬೇರೆ ತಗೊಳಕ್ ಸಾಧ್ಯ ಇಲ್ಲ. ಅದು ಅತ್ಯಂತ ಪ್ರಿಯರಿಂದ ತಗೋತಾರಲ್ಲ ಹಾಗೆ ವಾಯುದೇವರು ಅತ್ಯಂತ ಪ್ರಿಯರಾದ್ರಿಂದ ಅವ್ರ ಮೂಲಕನೇ ತಗೊಳ್ತಾರೆ. ವಾಯುವರ ಆಶ್ರಯೋ ನಿತ್ಯಂ ಬಹುತ್ಪಾದ್ ಬಹುಲ ಸ್ಮೃತ. ಸೂರ್ಯನಿಗೆ ಆಶ್ರಯ ಅಷ್ಟೇ ಅಲ್ಲ, ವಾಯುದೇವರಿಗೂ ಆಶ್ರಯ ಪರಮಾತ್ಮ. ಪ್ರಾಣಸ್ಯ ಪ್ರಾಣ ಬಹುತ್ವ, ದೇವರಿಗೆ ಬಹುಲ ಅಂತ ಕರೀತಾರೆ. ಬಹುತ್ವಾದ್ ಬಹುಲ. ಆಕಾಶರಾಮಾಚ ಆದೀಪ್ತೇ. ಪರಮಾತ್ಮ ಆಕಾಶ ವಿಶೇಷವಾದ ಅವಕಾಶವನ್ನು ಕೊಟ್ಟು ನಮಗೆ ಬೆಳಕನ್ನು ಕೊಡೋದ್ರಿಂದ ದೇವರಿಗೆ ಆಕಾಶ ಸ್ಥಲಿಂಗ ಬ್ರಹ್ಮಸೂತ್ರ. ಆಮೇಲೆ ಮಧ್ಯದೇಹೋ ಪರಮ ಮಧ್ಯೆ ಆಕಾಶರಾಮಾಚಾದೀಪ್ತೇರ್ ಮಧ್ಯದೇಹೋ ರಮಾಪತಿ. ಮಧ್ಯ ದೇಹವನ್ನ ಆಕಾಶ ಅಂತ ಕರೀತಾರೆ. ಮಧ್ಯ ದೇಹ. ಅದಕ್ಕೆ ಗಣೇಶ ಆಕಾಶಾಭಿಮಾನಿ. ಲಂಬೋದರ ದೊಡ್ಡ ದೊಡ್ಡ ಹೊಟ್ಟೆ. ದೊಡ್ಡ ಹೊಟ್ಟೆ ಎಂಬುದು ಆಕ್ಚುಲಿ ನೋಡೋದಕ್ಕದು
ದೋಷ ಅದು, ಆದ್ರೆ ಗುಣ ಅದು. ಯಾಕೆ ಭೂತಾಕಾಶಕ್ಕೆ ಅಭಿಮಾನಿ ದೇವತೆ ಅಂತ ಅರ್ಥ. ಭೂತಾಕಾಶ ಅಂಬುದು ಮ್ಯಾನಿಫೆಸ್ಟೋ, ಸೂಕ್ಷ್ಮಾಕಾಶ ನಾನ್ ಮ್ಯಾನಿಫೆಸ್ಟೋ. ಆದ್ದರಿಂದ ಹೆಸರು ದೊಡ್ಡದು ಅಂತ ಇಟ್ಟು ಕೂಡ ಆಕ್ಚುಲಿ ಏನಲ್ಲ, ದೊಡ್ಡದಲ್ಲ. ದೊಡ್ಡದಿರೋ ಸೂಕ್ಷ್ಮನೇ. ಅವ್ಯಾಕೃತ ಆಕಾಶನೇ ಭಾರಿ ದೊಡ್ಡದು. ಆದ್ರೆ ಜನಕ್ಕೆ ಗೊತ್ತಾಗೋದು ಇದು. ಆಕಾಶನಾಮಾಚಾದೀಪ್ತೇ ಮಧ್ಯ ದೇಹೋ ರಮಾಪತೆ ವ್ಯಾಪ್ಯತ್ವಾದ ಆಪ ಇತ್ಯುಕ್ತೋ ರಯಿ ರತಿಕರತ್ವತಃ ವ್ಯಾಪ್ತತ್ವಾದ ಆಪ. ದೇವರಿಗೆ ಆಪ ಅಂತ ಹೆದರಕ್ಕೊಂದು ಕಾರಣ ಹೇಳಿದ್ರು, ನೆನಪಿದೆಯಾ? ಮೊನ್ನೆ ಬೇರೆ ಅರ್ಥ ಹೇಳಿದ್ರು. ಆಪಾಲನಾ ತಾಪ, ಆಪಾಲನಾ ತಾಪ ಅಂತ ಹೇಳಿ ಇದು ಬೇರೆ ಹೇಳ್ತಾರೆ. ವ್ಯಾಪ್ತ, ವ್ಯಾಪ್ತನಾಗಿದ್ದಕ್ಕೆ ಇದು ವ್ಯಾಪ್ತ ಶಬ್ದಕ್ಕೆ ಎರಡು ಅರ್ಥ. ವಿ ಆಪ್ತ ವ್ಯಾಪ್ತ ಅದು ಬೇರೆ. ತುಂಬಾ ಆಪ್ತನಾದವು. ಸ್ವಾಮಿನಿಷ್ಠಾಪ್ತ ಬಂಧು ಅಂತ ಹೇಳ್ತೇವಲ್ಲ, ಆಪ್ತ. ಯಾಕೆ ಪಾಲನೆ ಮಾಡಿದ್ದರಿಂದನೇ ಆಪ್ತ. ವಾಯೋಶ್ಚ ತಾವಾಧಾರವು ಪ್ರಕೀರ್ತಿತ ಪ್ರಸನಾತ್ ಪೃಥಿವೀ ನಾಮ ಪ್ರತಿಷ್ಠಾ ಚ ಪ್ರತಿಷ್ಠಿತೇ. ದೇವರಿಗೆ ಪ್ರತಿಷ್ಠಾ ಅಂತ ಹೇಳಿದ್ರು ಆತನಿಂದ ಎಲ್ಲರೂ ತಾನು, ಆತನಿಗೆ ಯಾವುದು ಬೇಕಿಲ್ಲ. ಆತನಿಂದ ಎಲ್ಲವೂ ಪ್ರಕರ್ಷೇಣ ತಿಷ್ಠತಿ, ನೆಲೆಯನ್ನು ಕಾಣುತ್ತಾದ್ರಿಂದ ದೇವರಿಗೆ ಇದೆ. ಪ್ರಸನಾತ್ ಪೃಥಿವೀ ನಾಮ ಎಲ್ಲ ಪ್ರಚಿತನಾದ್ದರಿಂದ ಪ್ರಚಿತತ್ವಾತ್ ಪೃಥ್ವಿ ಅಂತ ಹೇಳಿದ್ದಾರೆ. ಪೃಥ್ವಿ ಅಂತ ದೇವರಿಗೆ ಹೆಸರಿದೆ. ಪಾದವು ಭಗವತೋ ವಿಷ್ಣು ಪೃಥ್ವಿವಾಶ್ರಯವೇ, ಎರಡು ಕರ ಪಾದಗಳು ಅಂತ ಕರೀತಾರೆ. ಉತ್ತಮಾನಾಮಿ ಪಾದೇನ ಸರ್ವಂ ರೂಪಂಬಿ ಗಚ್ಚತೆ. ಎಷ್ಟು ಇಂಪಾರ್ಟೆಂಟ್ ನೋಡಿ. ದೊಡ್ಡವರು ವಿಷಯ ಹೇಳಬೇಕಾದ್ರೆ ಪಾದ ಅಂತ ಹೇಳಿದ್ರೆ ತ್ರಿಪಾದಂಗಳವರು ದೊಡ್ಡವ್ರ ಬಗ್ಗೆ ಪಾದ ಅಂತ ಕರೀತಾರೆ. ಅದಕ್ಕೆ ಯಾತಕ್ಕೆ ಉತ್ತಮಾನಾಮಿ ಪಾದೇನ ಸರ್ವಂ ರೂಪಂಬಿ ಗಚ್ಚತೆ. ಅದೇ ಪಾದಪೂಜೆ ಸ್ವಾಮಿಗಳು ಮಾಡ್ತಾರೆ. ಆಕ್ಚುಲಿ ಅಭಿಷೇಕ ಅಂತ ಅರ್ಥ. ಸ್ವಾಮಿಗಳಿಗೆ ಅಭಿಷೇಕ ಮಾಡೋದು. ಆ ರೀತಿ ಎಲ್ಲರೂ ಅಭಿಷೇಕ ಮಾಡ್ತಾ ಕೂತರ ಗತಿಯನ್ನು ಪಾದ ತೊಳೆದು ಏನ್ ಮಾಡಿದಾಗಾಯ್ತು? ಪಾದಪೂಜೆ ಅಷ್ಟೇ. ಪಾದಪೂಜೆ ಇದ್ರೆ ಅವರ ಸ್ವರೂಪಕ್ಕೆ ಸರಿದ ವ್ಯಕ್ತಿತ್ವಕ್ಕಲ್ಲ ಗೌರವ ಅಂತ ಅರ್ಥ. ಪಾದಪೂಜೆ ಅನ್ನು ಮೂಲದ ಅರ್ಥ ಮರ್ತ ಬಿಟ್ಟು ಮೆಕ್ಯಾನಿಕಲ್ ಬಿಡ್ಕೊಂಡ್ಬಿಡುತ್ತೆ, ತಪ್ಪು. ವಿಷ್ಣೋಪಹ ಉತ್ತಮಾನಾಂ ಹಿ ಪಾದೇನ ಸರ್ವ. ಇನ್ನೊಂದು ವಾಕ್ಯ ಇದೆ, ಉತ್ತಮಾನಾಂ ಸ್ವರೂಪ ಅಂತೂ ಪಾದ ಶಬ್ದೇನ ಪಡ್ಯ. ಅದೇ ಈಕ್ವಿಲೆಂಟ್ ವರ್ಡ್. ಆಧಾರ ಗ್ರಂಥ ಬೇರೆ, ಇದು ವೈಶ್ವಾನರ ವಿಜ್ಞಾನ ಗ್ರಂಥ ಕೋಟ್ ಮಾಡ್ತಾರೆ. ಪಾದೋ ಭಗವತೋ ವಿಷ್ಣು ವಿಷ್ಣೋ ಪದಮಿತಿ ಹಿ ಅಸ್ಮಾತ್ ಪ್ರತೀತಿ ವೈದಿಕಿ ಸ್ಮೃತ. ಅದಕ್ಕೆ ವಿಷ್ಣುಪದ ಅಂತ ಆಕಾಶಕ್ಕೆ ಕಾರಣ ಕೂಡ ಏನು, ಉತ್ತಮವಾದನ್ನ ಹೇಳ್ಬೇಕು ಯಾವಾಗಲೂ ಕೂಡ. ಅದಕ್ಕೇನೆ ಪ್ರತೀತಿ ಶಾಸ್ತ್ರದಲ್ಲಿ ಹಾಗೆ ಬಂದಿದೆ. ತೀರ್ಥಪಾದರು, ಗುರುಪಾದರು ರಾಯರ್ ಮತ್ತೆ ಉಪಯೋಗಿಸ್ತಾರೆ. ಗುರುಪಾದ ಕೃತೋಪ್ಯಸ್ತಿ ಸಂಗ್ರಹೋ ಹೃದಯಂಗಮ ಅಂತ ಹೇಳ್ಬೇಕಾದ್ರೆ ಒಂದು ಬರಿತಾರವರು. ಇದಕ್ಕೆ ಹಿಂದೆ ನಮ್ಮ ಗುರುಪಾದರು ಬರೆದಿದ್ದಾರೆ. ಅದನ್ನ ನಾವು ಮತ್ತೆ ಬರಿತೀವಿ. ಚಿಕ್ಕದಾಗ ಅದು ಎಲ್ಲ ತಿಳಿಯಲ್ಲ ಅಂತ ಬೇರೆ ಬರಿತೀವಿ ಅಂತ ಹೇಳ್ತಾರೆ. ಗುರುಪಾದರು ಅಂತ ಕರೆಯೋದು. ಹರಿಪಾದ, ಗುರುಪಾದ, ವಾದ ಶಬ್ದ ಗೌರವದಿಂದ ಕರೆಯೋದಕ್ಕೋಸ್ಕರ ಗುರುಪಾದರು ಅಂತ ಹೆಸರು. ಪೂರ್ವದ್ವಾರಪತಿ ಪ್ರಾಣಚಕ್ಷುಸ್ತಥಾದಿತ್ಯ ಇತ್ಯೇತ ದೇವತಾ ಸ್ಮೃತ. ಉಳಿದವರೆಲ್ಲ ದೇವತೆಗಳ ಹೆಸರು. ಬರೀ ಹೆಸರು ಒಂದು, ದೇವತೆಗಳ ಹೆಸರು ಎರಡು, ದೇವರ ಹೆಸರು ಮೂರು. ಈ ರೀತಿ ಅಲ್ಟಿಮೇಟ್ ಅರ್ಥ ಯಾವ್ದೀಗ? ದೇವರು. ಅದಕ್ಕೆ ಅತಿ ಕಡಿಮೆ ಮೂರು ಅರ್ಥ ಅದಕ್ಕೆ ಇದು ಸೇರೋದು. ಭೂಪದ್ವಾರಪತಿ ವಿಷ್ಣು ವ್ಯಾನ ಶ್ರೋತ್ರಂಚ ಚಂದ್ರಮಾಹ ದಕ್ಷಿಣ ದ್ವಾರಪಸ್ಬೇಕೋ ವಾಗಪಾನೋ ಅಗ್ನಿರೇವಚ. ಇದಿಷ್ಟು ಕೂಡ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇಮಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾ.